ಯೆಹೋವನೇ, ನನ್ನ ತುಟಿಗಳು ನಿನ್ನ ವಿಧಿವಚನಗಳನ್ನೆಲ್ಲ ವರ್ಣಿಸುತ್ತವೆ. ಭಾನುವಾರ 1 ಮಾರ್ಚ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಯೆಹೋಶುವನು 6ನೇ ಅಧ್ಯಾಯದ 20ನೇ ವಚನ. ಕೂಡಲೇ ಜನರ ಆರ್ಭಟವೂ ಕೊಂಬುಗಳ ಧ್ವನಿಯೂ ಉಂಟಾದವು. ಜನರು ಕೊಂಬಿನ ಧ್ವನಿಯನ್ನು ಕೇಳಿ ಮಹತ್ತರವಾಗಿ ಆರ್ಭಟಿಸಲು ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಯಿತು. ಪ್ರತಿಯೊಬ್ಬನು ನೆಟ್ಟಗೆ ಪಟ್ಟಣದಲ್ಲಿ ನುಗ್ಗಿ ಹೋದನು. ಅದು ಅವರಿಗೆ ಸ್ವಾಧೀನವಾಯಿತು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರಲ್ಲಿ ಭರವಸೆ ಇಟ್ಟು ದೇವರಿಗೆ ವಿಧೇಯರಾದಾಗ ಅದ್ಭುತಗಳನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತದೆ. ದೇವರ ನಾಮವನ್ನು ಕೊಂಡಾಡೋಣ. ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ನಂಬು, ವಿಧೇಯನಾಗಿರು. ಕರ್ತನಲ್ಲಿ ಪ್ರೇರೆ, ಮೋಶೆ ನಾಯಕತ್ವದಲ್ಲಿ ಇಸ್ರಾಯೇಲ್ಯರನ್ನು ದೇವರು ಐಗುಪ್ತ ದೇಶದಿಂದ ಅಡವಿಯೊಳಗೆ ನಡೆಸಿ 40 ವರ್ಷ ಅಡವಿಯೊಳಗೆ ನಡೆಸಿದನು. ಇದಾದ ನಂತರ ದೇವರು ಮೋಶೆ ಕಾನಾನ್ ದೇಶಕ್ಕೆ ಹೋಗಬಾರದೆಂಬುದಾಗಿ ಹೇಳಿ ಯೆಹೋಶುವನನ್ನು ನಾಯಕನನ್ನಾಗಿ ನೇಮಿಸಿದನು. ಯೆಹೋಶುವನು ಜವಾಬ್ದಾರಿಯನ್ನು ತೆಗೆದು ಇಸ್ರಾಯೇಲ್ ಜನರನ್ನು ಮುನ್ನಡೆಸುವಾಗ ಮೊದಲು ಯೆರಿಕೋ ಪಟ್ಟಣಕ್ಕೆ ಹೋಗುವಾಗ ಅಲ್ಲಿ ಅವರು ಯುದ್ಧ ಮಾಡಲಿಕ್ಕೆ ದೇವರು ಒಪ್ಪದೆ ಅವರು ಆ ಗೋಡೆಯನ್ನು 7 ದಿನ ಸುತ್ತಬೇಕೆಂಬುದಾಗಿ ಹೇಳಿದನು. ಹಾಗಂದರೆ ಅವರು ದೇವರಲ್ಲಿ ಎಷ್ಟರ ಮಟ್ಟಿಗೆ ನಂಬಿಕೆ ಇಟ್ಟಿದ್ದಾರೆಂಬುವಂಥದ್ದು ಮತ್ತು ಅವರ ಶಕ್ತಿಯಿಂದ ಆ ವಾಗ್ದಾನದ ಸ್ಥಳ ಅವರಿಗೆ ಸಿಗಲಿಲ್ಲ. ಅವರು ದೇವರಿಗೆ ವಿಧೇಯರಾದರು. ಅಂದರೆ ನಡೆಯುವುದರ ಮೂಲಕವಾಗಿ ಅಥವಾ ಕೋಟೆ ಸುತ್ತುವುದರ ಮೂಲಕವಾಗಿ ಆ ಕೋಟೆ ಯಾವ ರೀತಿಯಲ್ಲೂ ಬಲಹೀನವಾಗಲಿಲ್ಲ. ಆದರೆ ದೇವರ ಆಜ್ಞೆಯಂತೆ ಅವರು ಕೋಟೆ ಸುತ್ತುವಂತೆ ಮಾಡಿದನು. ಅವರು ನಂಬಿ ಅದನ್ನು ಸುತ್ತಿದರು. ಅವರು ದೇವರಲ್ಲಿ ವಿಧೇಯರಾದರು, ದೇವರಲ್ಲಿ ನಂಬಿಕೆ ಇಟ್ಟರು. ಆಗ ಆ ಸ್ಥಳವು ಅವರಿಗೆ ದೇವರು ಅನುಗ್ರಹಿಸಿಕೊಟ್ಟನು. ಕರ್ತನಲ್ಲಿ ಪ್ರಿಯರೇ, ನಾವು ಅಸಾಧ್ಯವಾದಂಥ ಪರಿಸ್ಥಿತಿ ಎದುರಿಸುವಾಗ ನಾವು ಯಾವುದಕ್ಕೂ ಅಂಜ ಕಾರಣ ಬೇಡ. ದೇವರ ಮಾತಿಗೆ ವಿಧೇಯರಾದರೆ, ಅದು ಯಾವ ರೀತಿಯಲ್ಲಿದ್ದರೂ ಕೂಡ ವಿಧೇಯರಾದರೆ ದೇವರು ಅಸಾಧ್ಯವಾದದ್ದು ನಮಗೆ ಮಾಡುತ್ತಾನೆ. ವಿಧೇಯರಾಗೋಣ, ನಂಬೋಣ, ಅದ್ಭುತವನ್ನು ಅನುಭವಿಸೋಣ. ಕರ್ತನೇ ದಯಾಮಯ ಸ್ವಾಮಿ, ನಿನ್ನನ್ನು ನಂಬಲು ನಮಗೆ ಬಲವನ್ನು ಕೊಡು. ನಿನಗೆ ವಿಧೇಯರಾಗಿದ್ದು ಅದ್ಭುತಗಳನ್ನು ಅನುಭವಿಸಲು ನಮಗೆ ಸಹಾಯ ನೀಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.